ರಾಜಕಾರಣ. ಸಿದ್ದರಾಮಯ್ಯನವರು ಏನಿಲ್ಲ ನಾನು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಒಡಂಬಡಿಕೆ ಆಗಿರುವುದು ಸತ್ಯ. ಕಾಂಗ್ರೆಸ್ಸಿನ ಭಾಳ ಬೀಗಾಗಿಸಬಹುದು ಸಿದ್ದರಾಮಯ್ಯ. ನಿಮ್ಮನ್ನ ಕಾಂಗ್ರೆಸ್ ಕರ್ತಂದು ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರದೇಶ ಕಾಂಗ್ರೆಸ್ ಸಂಘದ ಕಟ್ಟಡಕ್ಕೆ ಭೂಮಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಮಾತಾಡಿದ್ದಾರೆ. ವಿಶೇಷವಾಗಿ ಪ್ರದೇಶ ಕಾಂಗ್ರೆಸ್ ಸಂಘ ಇರ್ಬೋದು ಅಥವಾ ಕಾಗಿನಲ್ಲಿ ಮಹಾಸಂಸ್ಥಾನ ಕನಕ ಭೂಪೀಠ ಇರ್ಬೋದು, ಇದೆಲ್ಲ ನನ್ನ ಯೋಜನೆಗಳು ನನ್ನ ಕೊಡುಗೆಗಳು ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋಗಿದ್ದಾರೆ. ಅದಕ್ಕೆಲ್ಲ ಇವತ್ತು ನಾವು ಲಿಖಿತವಾಗಿ ತಮ್ಮ ಉತ್ತರ ಕೊಟ್ಟಿದ್ದೇವೆ. ತಮ್ಮ ಮೂಲಕ ಸಿದ್ದರಾಮಯ್ಯನವರಿಗೆ ಉತ್ತರ ಕೊಡ್ತಾ ಹೋಗಿದ್ದೇವೆ. ಬಹುಶಃ ನಮ್ದು ಒಂದು ಅಂತಂದ್ರೆ ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಪ್ರದೇಶ ಕಾಂಗ್ರೆಸ್ ಸಂಘದ ಕಟ್ಟಡಕ್ಕೆ ಪುನರುತ್ಥಾನಕ್ಕೆ ಅವರು ಭಾಗವಹಿಸಿದ ಸಂದರ್ಭದಲ್ಲಿ 100 ವರ್ಷಗಳ ಹಿಂದೆ, 1 ಶತಮಾನಗಳ ಹಿಂದೆ ಕಟ್ಟಿದಂಥ ಕಟ್ಟಡ. ಅದನ್ನು ಕಟ್ಟಿದ ಹೋಗಿ ಅದಕ್ಕೆ ಜಾಗ ಕೊಟ್ಟು ಹೋಗಿ ಇವರಿಗೆಲ್ಲರೂ ಒಂದು ಏನಾದರೂ ಒಂದು ಕೃತಜ್ಞತೆಯನ್ನು ಸಮರ್ಪಣೆ ಮಾಡಿ ಅವರನ್ನು ಭಾವನಾತ್ಮಕವಾಗಿ ಸ್ಮರಣೆ ಮಾಡಿದರೆ ಬಹಳ ಸಂತೋಷ ಪಡ್ತಾ ಇತ್ತು, ಬಹಳ ಸಂತೋಷ ಪಡ್ತಾ ಇತ್ತು. ಆದರೆ ಅವರು ಯಾವುದನ್ನು ಕೂಡ ನಾನೇ ಅಂತೇಳಿ ಒಂದು ರೀತಿಯಲ್ಲಿ ಮೇವಾ ದ್ವಿತೀಯ ಅಂತ ಒಳ್ಳೆಯದಲ್ಲ. ರಾಜಕಾರಣದಲ್ಲಿ ಅಹಂ ಒಳ್ಳೆಯದಲ್ಲ. ಹಾಗಾಗಿ ನಾನು ಅದೆಲ್ಲದಕ್ಕೂ ಲಿಖಿತವಾಗಿ ತಂದು ಉತ್ತರ ಕೊಟ್ಟು ತಮ್ಮ ಸರ್ಕಾರಿ ಮಾಡಿದೆ. ಮತ್ತು ಇತ್ತೀಚೆಗೆ ರಾಜ್ಯದಲ್ಲಿ ಅಧಿಕಾರದ ಹಸ್ತಾಂತರದ ಬಗ್ಗೆ ಬಹಳ ದೊಡ್ಡ ಚರ್ಚೆಗಳಾಗ್ತಾ ಇದ್ದೇವೆ. ಪ್ರತಿದಿನ ನಮ್ಮ ಮಾಧ್ಯಮದಲ್ಲಿ ನೋಡ್ತಾನೆ ಇದ್ದೀವಿ ಹೇಗೆ ಏನು. ಮತ್ತು ದೆಹಲಿ, ಬೆಂಗಳೂರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು ಹೋಗ್ತಾನೆ ಇದ್ದಾರೆ, ಬರ್ತಾನೆ ಇದ್ದಾರೆ. ಇಡೀ ಆಡಳಿತದ ವ್ಯವಸ್ಥೆಯೇ ಇದರಿಂದ ಕುಸಿದು ಬಿದ್ದು ಹೋಗಿದೆ. ರಾಜ್ಯದಲ್ಲಿ ಆಡಳಿತವೂ ಇಲ್ಲ, ಅಭಿವೃದ್ಧಿಯೂ ಇಲ್ಲ. ಬರೇ ರಾಜಕಾರಣ ಪರಸ್ಪರ ಆರೋಪ ಪ್ರತ್ಯಾರೋಪಗಳಷ್ಟು ಮಾಡ್ತಾ ನಡೀತಾ ಇದ್ರೆ ಹೊತ್ತು ರಾಜ್ಯದಲ್ಲಿ ಯಾವುದೇ ಆಡಳಿತ ಮತ್ತು ಅಭಿವೃದ್ಧಿಗೆ ಅವಕಾಶ ಆಗ್ತಾ ಇಲ್ಲ. ಇದನ್ನು ನಾನು ಲಿಖಿತವಾಗಿ ಸ್ಪಷ್ಟ ಮಾಡಿದ್ದೀನಿ. ಯಾಕೆ ನಾನು 40-45 ವರ್ಷಗಳಿಂದ ಕಾಂಗ್ರೆಸ್ ಇದ್ದಂತ ಡಿ ಕೆ ಶಿವಕುಮಾರ್ ಕೂಡ ನಾವೆಲ್ಲ ಜೊತೆಗೆ ಬೆಳೆದು. ನಾನು 78ನೇ MLA ಆದವರು, ಸಿದ್ದರಾಮಯ್ಯ 83. ಹಾಗಾಗಿ ಎಲ್ಲರಿಗೂ ಗೊತ್ತಿರೋ ವಿಚಾರ. ಅಧಿಕಾರ ಹಸ್ತಾಂತರದಲ್ಲಿ 136 ಸೀಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಈ ರಾಜ್ಯದ ಜನತೆ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿ 136 ಸೀಟು ಬರಲಿಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಮೇಜರ್ ಪಾತ್ರ ಇದೆ. ಅವ್ರ ಶ್ರಮ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಎಲ್ಲ ಇದೆ. ಬಟ್ ಆದರೆ ಸಿದ್ದರಾಮಯ್ಯನವರು ಅದೇನಿಲ್ಲ ನಾನೇ ಮತ್ತು ಮಾತುಕತೆಯಲ್ಲಿ ಆಗಿದೆ. ಅದನ್ನು ಯಾರು ಹೇಳ್ತಾ ಇಲ್ಲ ಕರೆಕ್ಟಾಗಿ. ಬಟ್ ನನಗೆ ಗೊತ್ತಿಲ್ಲ, ಅದು ಜನಕ್ಕೆ ಹೇಳಲೇಬೇಕಾಗುತ್ತೆ, ರಾಜ್ಯದ ಜನಕ್ಕೆ. ಹೌದು, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಡಂಬಡಿಕೆ ಆಗಿರುವುದು ಸತ್ಯ. 30 ತಿಂಗಳು 30 months ಈಚ್. 30 ತಿಂಗಳು ಮುಂಚೆನೆ ನಾನು ರಾಜೀನಾಮೆ ಕೊಟ್ಟು ನಿನಗೆ ಅಧಿಕಾರ ಹಸ್ತಾಂತರ ಮಾಡ್ತೀನಿ ಅಂತ ಕೊಟ್ಟಂತ ವಚನ ಏನಾಯ್ತು? ಸಿದ್ದರಾಮಯ್ಯನವರೇ, ವಚನ ಭ್ರಷ್ಟರಾಗಬೇಡಿ. ಹಿಂದೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿಯವರು ವಚನ ಭ್ರಷ್ಟರಾದ ಮೇಲೆ ಏನಾಯ್ತು? ಬಿಜೆಪಿ ಅಧಿಕಾರಕ್ಕೆ ಬಂತು. ಈಗಲೂ ಅಷ್ಟೇ
ಕಾಂಗ್ರೆಸ್ಸಿನ ಬಾಗಿಲು ಬೀಗ ಹಾಕ್ಸೋಕೆ ಹೋಗ್ತೀರ ಸಿದ್ದರಾಮಯ್ಯನವರೇ. ನಿಮ್ಮನ್ನ ಕಾಂಗ್ರೆಸ್ಸಿಗೆ ಕರ್ತಂದ್ರು ನಾವು. ದೇವೇಗೌಡರು ಧರ್ಮಸಿಂಗರವ್ರ ಸರ್ಕಾರದಲ್ಲಿ ನೀವು ಉಪಮುಖ್ಯಮಂತ್ರಿ ಆಗಿದ್ದ ನಿಮ್ಮ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕಿತ್ತು, JDS ಪ್ರಾಥಮಿಕ ಸದಸ್ಯತ್ವವನ್ನು ಕಿತ್ತು ಬೀದಿಗೆ ಬಿಸಾಕಿದಾಗ ನಿಮ್ಮನ್ನು ಕರ್ಕೊಂಡ್ಬಂದವ್ರೆ ಕಾಂಗ್ರೆಸ್. ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ? ದಯವಿಟ್ಟು ಸಿದ್ದರಾಮಯ್ಯನವ್ರು ನೆನಪಿರಬೇಕಿಲ್ಲ, ಮನುಷ್ಯನಲ್ಲಿ ನೆನಪಿರಬೇಕು. ಮಾಡಿದಂತ ಸಹಾಯ ಕೃತಜ್ಞತೆ ಇರಬೇಕು. ಯಾರಾದ್ರೂ ಈ ರಾಜ್ಯದಲ್ಲಿ ಕೃತಜ್ಞತೆ ಹೀನ ರಾಜಕಾರಣಿ ಇದ್ದರೆ ಅದು ಸಿದ್ದರಾಮಯ್ಯ ಅಂತ ತಪ್ಪಾಗಲಾರದು. ರಾಜಕಾರಣದಲ್ಲಿ ಮಾತು ಬಹಳ ಮುಖ್ಯ. ಅದು ಇವತ್ತು ಏನಾಗಿದೆ? ನೀವೇನ್ ಕಾಂಗ್ರೆಸ್ ಕಟ್ಟಿದವರಲ್ಲ, ಕಟ್ಟಿದ ಕಾಂಗ್ರೆಸ್ಗೆ ಬಂದು ಸೇರ್ಕೊಂಡು ಅನುಭವಿಸ್ತಾ ಇರೋದು. ಬಟ್ ನೀವು ಕಾಂಗ್ರೆಸ್ಸನ್ನೇ ಬಾಗ್ಲಕ್ಕೆ ಹೋಗ್ತಾ ಇದ್ದೀರಿ. DK ಕಾಂಗ್ರೆಸ್ ಕಟ್ಟಿರುವಂತ DK ಇವತ್ತೆಲ್ಲರೂ ಒಂದು ತಾಲೂಕು ಹೋಗಿ ನಿಂತ್ಕೊಂಡ್ರೆ ಒಂದು 50 ಜನ ವರ್ಕರ್ಸ್ ಬರ್ತಾರೆ. ನಿಮ್ಮಲ್ಲಿ ಯಾವ ಜೈಯನ್ನು ಹುಡುಗ ಬರ್ತಾರೆ ಅಡ್ಮಿಟ್ ಯಾರು? ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತೆ ನೀವು ಕುರುಬ ಸಮುದಾಯಕ್ಕೆ ಸೇರಿದವರು. ಕುರುಬ ಸಮುದಾಯ ಅಂದ್ರೆ ನಂಬಿಕೆಗೆ ಆಧಾರವಾದಂತ ಒಂದು ಸಮಾಜ, ಒಂದು ಜನಾಂಗ ನಮ್ಮಲ್ಲಿ ಇವತ್ತಿಗೂ ಇದೆ. ನಮ್ಮ ಎಲೆಕ್ಷನ್ಸ್ ಅಲ್ಲಿ ಯಾರಾದ್ರೂ ಕುರುಬರು ಕರ್ಕೊಂಡ್ರಪ್ಪ ಫಸ್ಟ್ ಮೋಡಿ ಮಾಡಿ ಓಟು ಗೆಲ್ತೀವಿ ನಾವು. ಯಾವ್ದಾದ್ರು ಒಂದು ಅಂಗಡಿ ಓಪನ್ ಆಗಲಿ ಕುರುಬರು ತಗೊಂಬಂದು ಒಂದು 10 ರೂಪಾಯಿ ಹಾಕ್ಸ್ಲಿಕ್ಕೆ ನಮ್ಮ ಅಂಗಡಿ ಒಳ್ಳೇದಾಗುತ್ತೆ. ಹೀಗೆ ಈ ಸಮುದಾಯ ನಂಬಿಕೆಗೆ ಬಹಳ ಆಳವಾದಂಥದ್ದು. ಜನ ಮಾತಾಡ್ತು, ಜನ ನಂಬಿಕೆ ಇಟ್ಟಿರುವಂತ ಸಮಾಜನ ಆ ನಂಬಿಕೆಯನ್ನೇ ಹಾಳು ಮಾಡ್ತಾ ಇಲ್ಲ ಸಿದ್ದರಾಮಯ್ಯ. ಒಂದು ಸಮಾಜದ ನಂಬಿಕೆಯನ್ನು ಹಾಳು ಮಾಡ್ತಾರೆ. ಕಾಗಿದರೆ ಮಹಾಸಂಸ್ಥೆ ನಾನು ಎಲ್ಲಿದ್ದಪ್ಪ ನೀವು? ಯು ಆರ್ ಅಗೇನೆಸ್ಟ್. ಮೈಸೂರಿನಲ್ಲಿ ಬ್ಯಾಂಗ್ಳೂರ್ ಮೀಟಿಂಗ್ ಆದಾಗ ಎಷ್ಟು ಗಲಾಟೆ ಆಯಿತು. ವಿಶ್ವನಾಥ್ ಕುರುಡು ಮಲ್ಲೆ ಮಂಗರು ಯಾವನೋ ಮಂಗಸ್ವಾಮಿ ಕರ್ಕೊಂಡ್ಬಂದ್ಬಿಟ್ಟು ಪಾದ ಇಟ್ಬಿಟ್ಟು ಒದಾಡಿಸ್ತೀಯ? ಇದೇ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಮಾಡೋ ಸಹಾಯ ನೀನು? ನಾವು ಬೇಕಾಗಿಲ್ಲ. ರಾಮ್ ಮನೋಹರ್ ಲೋಹಿಯಾ ಪುಸ್ತಕ ಹಚ್ಚಾಕಿ ಕೊಡ್ರಿ ಮನ್ಮನೆಗೆ. ಸಾಮಾಜಿಕ ಏನೇನೋ ಹೇಳಿದ್ರಿ. ಇವತ್ತು ಹೇಳ್ತೀರ ನಾನೇ ಎಲ್ಲಿದ್ದಪ್ಪ ನೀನು? ಯಾಕೆ ಸುಳ್ಳು ಹೇಳ್ತೀರ ಸಿದ್ದರಾಮಯ್ಯ?